ಅಸೆಂಬ್ಲಿ ಒಂದಿನ ಯಡಿಯೂರಪ್ಪನಿಗೆ ಹೇಳಿದೆ ನಾನು, ಬಹಳ ದೊಡ್ಡದಾಗಿ ಹೇಳಿದೆ, ನೋಡಪ್ಪ ಯಶಸ್ಸು ಸುಮ್ಮನೆ ಅಲ್ಲ, ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸಾಗ್ಲಿಕ್ಕೆ ಸಾಧ್ಯ. ಈ ಎಲ್ಲ ಗುಣಗಳಲ್ಲೂ ಕೂಡ ಮನುಷ್ಯನಲ್ಲಿ ಇದ್ದಾಗ ಮಾತ್ರ ಯಶಸ್ಸಾಗ್ಲಿಕ್ಕೆ ಸಾಧ್ಯ ಅಂತೇಳಿ ಯಡಿಯೂರಪ್ಪನವ್ರು ಯಾವ ಅಸೆಂಬ್ಲಿಲಿ ನನಗೆ ಹೇಳಿದ ಮಾತು ಈಗ ನನಗೆ ನೆನಪು ಬರ್ತಾ ಇದೆ. ಹಂಗೆ ನಮಗೂ ಈಗ ಸರ್ಕಾರದಲ್ಲಿ ನಾವು ನಮ್ಗೆ ಎಂತೆಂತ ಏಟು, ನನ್ನ ಬಂಡೆ ಅಂತಾರೆ, ನಾನು ಅದಕ್ಕೆ ಹೇಳ್ತೀನಿ, ನೋಡ ಬಂಡೆ ಏನು, ಬಂಡೆ ಸುಮ್ನೆ ಬಂದ್ಬಿಟ್ಟದ. ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ಹೆಂಗೆ ಬಂಡೆ ಸುಮ್ಮನೆ ಈಗ ಅಲ್ಲೇನೋ ಮಾಡ್ತಾ ಇದ್ರಪ್ಪ, ಕಲ್ಲು ಏಟು ಹೊಡಿತಾ ಇರ್ಬೇಕಲ್ಲ. ಈ ಚಿನ್ನನ ಕಾಯಿಸಿ ಅದ್ಯಾರ ಪಾಪ ಜ್ಯುವೆಲರಿ ಅಂಗಡಿ ಇಟ್ಟಿದೆ ಹೆಣ್ಮಗಳು, ಏನ್ರಲ್ಲಿ ಮಾಡೋದು, ಚಿನ್ನದಲ್ಲಿ ಮಾಡೋದು, ಬೆಳ್ಳಿಯಲ್ಲಿ ಮಾಡೋದು, ಕಬ್ಬಿಣದಲ್ಲಿ ಮಾಡೋದು, ಏನ್ರಲ್ಲೂ. ಸೊ ಅದನ್ನೆಲ್ಲ ಕಾಯಿಸ್ಬೇಕಲ್ಲ. ಆ ಕಾಯಿಸ್ಬೇಕಾದ್ರೆ ಜ್ಯುವೆಲರಿಗೆ ಎಷ್ಟು ಏಟು ಬಿತ್ತು, ಎಂತ ಶಾಖ ಬಿತ್ತು. ಸೊ ಹಂಗೆ ಈ ಕಬ್ಬಿಣದಲ್ಲೇ ಮಾಡಿರ್ಬೋದಪ್ಪ. ಆ ಕಬ್ಬಿಣ ಏನು ಆಯ್ತದೆ, ಕತ್ರಿನೂ ಮಾಡ್ಬೋದು, ಸೂಜಿನೂ ಮಾಡ್ಬೋದು. ಕತ್ರಿಲಿ 2 ಭಾಗನೂ ಮಾಡ್ಬೋದು, ಸೂಜಿನೂ ಒಲೆನೂಬೋದು. ಹಂಗೆ ನಿಮ್ಮ ಲೈಫಲ್ಲೂ ಕೂಡ ಯು ಕ್ಯಾನ್ ಡಿವೈಡ್ ಪೀಪಲ್ ಆರ್ ಯು ಕ್ಯಾನ್ ಯುನೈಟ್ ಪೀಪಲ್. ಸೊ ಹಂಗೆ ಇವೆಲ್ಲ ಕೂಡ ಪ್ರತಿಯೊಂದು ವಸ್ತುವಲ್ಲೂ ಎಲ್ಲರೂ ಉಪಯೋಗ ಬರ್ತದೆ. ಆಮೇಲೆ ಯಾರನ್ನು ನೀವು ಇವನ್ ಕೈಲಿ ಏನೂ ಆಗುದಿಲ್ಲ, ಬರೀ ಅವನು ಮಾತ್ರ ಇದು, ಬರೀ ಪ್ರಕಾಶ್ ಮಾತ್ರ ಇದು, ಇವನ್ ಮಾತ್ರ ಇದು ಅಂತ ನೀವು ಯಾರನ್ನು ಯು ಡೋಂಟ್ ಅಂಡರ್ ಎಸ್ಟಿಮೇಟ್ ಎನಿವನ್. ಇವರಿಗೆ ಎಲ್ಲರೂ ಕೂಡ ಇದೆ. ಈಗ ನಾನು ಸಗಣಿ ಹೇಳಿದೆ, ಸಗಣಿ ಬಿಸಾಕ ತಕ್ಷಣ ಆಯ್ತು ಅದು ಒಣಗೋಯ್ತದೆ, ಇದನ್ನ ಬೆಣ್ಣೆ ಮಾಡ್ಕೋಬಹುದು, ಗೊಬ್ಬರ ಆಯ್ತದೆ, ಏನಾರು ಆಗೋಯ್ತದೆ. ಸೊ ಈ ಕಾಂಟ್ರಾ ಬಿಲ್ಡ್ ಮಾಡ ಹುಲ್ಲು ಕಡ್ಡಿನೂ ಏನೂ ಇಲ್ಲ. DVG ಅವರು ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಏನಾನು ಮಮ್ಮಾಡು ಕೈಗೆ ದೊರಜ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಈನ ಮಾವುದು ಮಿಲ್ಲ ಜಗದ ಗುಡಿಯೊಳಗೆ ತಾಣ ನಿಲ್ಲುವುದು ಮಂಕುತಿಮ್ಮ. ಅಂದ್ರೆ ಈ ದೇಗುಲದ ಜಗತ್ತಿನ ಗುಡಿಯಲ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ. ನಿಮ್ಮ ಡ್ಯೂಟಿಯನ್ನ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ದುಡಿರಿ. ನಾನು ಹುಲ್ಲು ಅನ್ಕೋಬೇಡ, ನಾನು ಗೊಬ್ಬರ ಅನ್ಕೊಡಕ್ ಬೇಡ, ನಾನು ಇಂಥ ಒಂದು ಸಣ್ಣ ಮಗ ದೊಡ್ಡವನ ಮಗ, ಎಷ್ಟು ಸಣ್ಣ ಫ್ಯಾಮಿಲಿ ಇವರೆಲ್ಲ ಇವತ್ತು ಎಷ್ಟೆಷ್ಟು ದೊಡ್ಡವ್ರು ಬೆಳೆದಿದ್ದಾರೆ. ನನ್ನ ಮಕ್ಕಳು, ನಮ್ಮಪ್ಪ ಏನು ದೊಡ್ಡ ರಾಜಕಾರಣಿ ಎಲ್ಲ, ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ, ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್. ಒಂದು ಆರ್ಡರಿ ನಮ್ಮಪ್ಪ ತಾಲೂಕ್ ಬೋರ್ಡು, ನಮ್ಮ ತಾತ ತಾಲೂಕ್ ಬೋರ್ಡ್ ಮೆಂಬರು ಅಷ್ಟೇ. ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡ್ಕೊಂಡು ಇವ್ರಿಗೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಬದುಕಿನಲ್ಲಿ ನನ್ನ ಮೇಲೆ ನಾನು ಶ್ರಮಪಟ್ಟು, ನನ್ನ ಜೈಲ್ ಕಳಿಸಿದಾಗ, ನನಗೆ ಜೈಲಿಂದ ಈಚೆ ಬಂದಾಗ, ನಾನು ಜೈಲ್ ಮಾಡಿದಾಗ, ಸುಮ್ಮನೆ ರಾಜಕಾರಣದಿಂದ ಜೈಲ್ ಕಳಿಸಿದ್ರು. ಎಷ್ಟೋ ಜನ ನನಗೋಸ್ಕರ ನೀವೆಲ್ಲ ಪ್ರಾಣ ಕೊಟ್ಟಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಹತ್ತಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ, ಈಗೂ ಅರ್ಕೆ ಮಾಡ್ಕೊತಾ ಇದ್ದೀರಿ. ನನಗೆ ಅರಿವಿದೆ, ನನಗಿಲ್ಲ ಅನ್ನೋದಿಲ್ಲ. ಕಟ್ಟಿಂಗ್ ಅಕ್ರಾಸ್ ಪಾರ್ಟಿ, ಕಟ್ಟಿಂಗ್ ಅಕ್ರಾಸ್ ಕಮ್ಯುನಿಟಿ ಎಲ್ಲರೂ ಕೂಡ ನನಗೊಂದು ಒಳ್ಳೇದಾಗ್ಲಿ ಅಂತೇಳಿ ಬಯಸಿ, ಇನ್ನೇನು ಇಲ್ಲ. ನಾನು ಅಲ್ಲೆಲ್ಲೋ ಇದರಲ್ಲಿ ಚಾಮುಂಡಿ ಬೆಟ್ಟದ ಕೆಳಗಡೆ ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಒಂದು ಮಾತನ್ನು ನಾನು ಹೇಳಿದ್ದೀನಿ. ಸೊ ಹಂಗೆ ನಿಮಗೂ ಕೂಡ ಶ್ರಮ ಪಡಿ, ಶ್ರಮಕ್ಕೆ ಫಲ ಇರ್ತದೆ. ಟೀಕೆಗಳು ಸಾಯ್ತವೆ, ಟೀಕೆ ದಟ್ ವಿಲ್ ಡೈ. ಆದರೆ ನೀವು ಮಾಡೋಂಥ ಕೆಲಸಗಳು ಉಳ್ಕೊಳ್ತದೆ. ಸೊ ಮಾಡಿ. ನಾನು ಚಿಕ್ಕವನಾಗಿರ್ಬೋದು, ಬಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಬಿಗ್. ನಂದೇ ಆದಂಥ ಎಕ್ಸ್ಪೀರಿಯನ್ಸು ಇಲ್ಲಿ ಲೆವೆಲ್ವರೆಗೂ, ಇಲ್ಲಿವರೆಗೂ ಬೆಳೆದು ವಿತೌಟ್ ಎನಿ ಬ್ಯಾಕ್ಗ್ರೌಂಡು. ಕೊನೆಗೆ ನಮಗೆಲ್ಲ ಬಿಡಿತಾ ಇರೋರು ಯಾರು? ಬೇರೆ ಯಾರು ಬಿಡಿತಾವ್ರ? ನಮ್ಮ ಸ್ವಂತ ಜನನೇ, ನಮ್ಮ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗೆ ಸಿಕ್ತಿಲ್ವಲ್ಲ, ಇವ್ ಸಿಗ್ತಾ ಇದ್ದಾರಲ್ಲ, ಅದಾಗ್ತಾರಲ್ಲ ಅಂತ ದಿನ ಒಸಗ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಏನೆಲ್ಲ ನನಗೆ ಆಗ್ತಾ ಇದ್ದಾರೆ, ಟಿವಿಗಳಲ್ಲಿ ಆಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಆಗ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದ್ದಾರೆ. ನೀವು ತೆಗೆದು ನೋಡಿ, ನನಗೆ ಚಚ್ಚಾಕೋತವ್ರೆ. ಹಿಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ. ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸ್ ಅಲ್ಲಿ. ಇವೆಲ್ಲ ತಲೆ ಕೆಡಿಸ್ಕೊಳ್ಳಬಾರ್ದು. ನಾವು
ಮಾಡ್ತಾ ಇದ್ದಾರೆ. ನಾವು ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಇಟ್ಬಿಡ್ತಿದ್ದ ಅಂತ ಹೇಳ್ಬಿಟ್ರು. ಇಲ್ಲಿ ನೋ ಪ್ರಾಬ್ಲಮ್, ಬಟ್ ನನಗೆ ಯಾರಿಗೊತ್ತು ಸರ್ಟಿಫಿಕೇಟ್ ಬೇಡ, ನಾನು ಕಾನ್ಶಿಯಸ್ ಪರ್ಮಿಟ್ ಮಾಡಿದ್ರೆ ಸಾಕು ನನಗೆ. ನಾನು ನಿಮಗೂ ಹೇಳ್ತಾ ಇದ್ದೀನಿ ಕೂಡ, ನೀವು ಯಾರ ಬಗ್ಗೆನೂ ಯೋಚನೆ ಮಾಡ್ಕೊ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸ್ವಂತ ಸ್ವಾಭಿಮಾನದ ಬದುಕಿನಲ್ಲಿ ನಿಮ್ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು. ಆಗ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಸೊ ಆ ರೀತಿ ನನ್ನ ಡ್ಯೂಟಿನೂ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಮಾಡ್ಕೊಂಡೋಗಿ ಇವತ್ತು ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಇವತ್ತು ಬೇಕಾದಷ್ಟು ವಿಚಾರನ ಹಂಚ್ಕೊಂಡಿದ್ದೀನಿ ನಾನು. ನೀವು ಉತ್ಪಾದನಾ ಕ್ಷೇತ್ರದಲ್ಲಿರ್ಬೋದು, ಸೇವಾ ಕ್ಷೇತ್ರದಲ್ಲಿರ್ಬೋದು, ಆಹಾರ ಕ್ಷೇತ್ರ, ಉದ್ಯಮ, ಹೋಟ್ಲ್ ಉದ್ಯಮ, ಹೀಗೆ ಹಲವಾರು ಕ್ಷೇತ್ರದಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ರಿ. ನಿಮಗೆ ಯಶಸ್ಸಾಗಲಿ. ಸೊ ಏನೇ ಸಮಸ್ಯೆ ಇದ್ರೂ ಕೂಡ ನನ್ನ ಕೈಯಲ್ಲಿ ಖಂಡಿತ ವಾಟ್ ಎವರ್ ಮೇ ಬಿ, ನಿಮ್ದು ಒಬ್ಬ ಬ್ರದರ್ ಇದ್ದಾನೆ, ಒಬ್ಬ ತಮ್ಮ ಇದ್ದಾನೆ, ಒಬ್ಬ ಸ್ನೇಹಿತ ಇದ್ದಾನೆ ಅನ್ನೋ ಒಂದು ಭಾವನೆ ಇರಲಿ. ಕೊನೆಗೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ. ಏಕೆಂದ್ರೆ ಹುಟ್ಟವೆಲ್ಲ ಬಸವ ಹಾಕಲ್ಲ, ಅದವ ಬಸವ. ಊರಲ್ಲಿ ಎಷ್ಟೋ ಬಸವಗಳೆಲ್ಲ ಹುಟ್ಟುತ್ತವೆ, ಎಲ್ಲ ಇದ್ದು ಊರಿಗಳು ಹುಟ್ಟುತ್ತವೆ, ಬಸವ ಅದವ. ಹಂಗೆ ಎಲ್ಲರೂ ಲೀಡರ್ಗಳಾಗಲ್ಲ, ಎಲ್ಲರೂ ಶ್ರಮ ಪಡೋಕ್ಕಾಗಲ್ಲ. ಎಲ್ಲರೂ ನೋಡ, ಹೆಣ್ಮಗಳು ನಿಮ್ಮ ಪಕ್ಕದಲ್ಲಿದ್ದಾರೆ, ನಮ್ಮ ರಾಜಶೇಖರ್, ಎಲ್ಲರ ಕೈಲೂ ವಾಯ್ಸ್ ಇದೆಯಾ, ಎಲ್ಲರಿಗೂ ಕಂಠ ಇದೆಯಾ, ಎಲ್ಲರೂ ಆಗಕ್ಕಾಗ್ತದ. ಸಕ್ಸಸ್ ಸ್ಟೋರಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸಕ್ಸಸ್ ಸ್ಟೋರಿ ಇರ್ಬೇಕಾದ್ರೆ ಬೇಕಾದಷ್ಟು ಶ್ರಮ ಇರ್ತದೆ, ಟೀಕೆ ಇರ್ತದೆ, ಫಲ ಇರ್ತದೆ. ಯಾರರ್ಥ ಏಟ್ ತಿನ್ಬೇಕು ಅವರು, ಬಹಳ ಶ್ರಮ. ಅಂಥದ್ರಲ್ಲಿ ನೀವೆಲ್ಲ ಸೇರಿ ಉದ್ಯಮಿಗಳೆಲ್ಲ ತಾವೆಲ್ಲ ಮಾಡ್ತಾ ಇದ್ರಿ. ನೀವೆಲ್ಲ ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ. ಆಸ್ತಿ ಹೆಂಗೆ ಅಂದ್ರೆ, ನೀವು ಒಬ್ರಿಗೆ ಬದುಕ್ತಾ ಇಲ್ಲ, ಸಮಾಜನ ಬದುಕಿಸ್ತಾ ಇದ್ರಿ, ನಿಮ್ಮ ಕುಟುಂಬ ಬದುಕ್ತಾ ಇದ್ದೀರಿ. ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ಐ ವಿಶ್ ಯು ಆಲ್ ದಿ ಬೆಸ್ಟ್. 26 ಇರ್ಬೋದು, 36 ಇರ್ಬೋದು, ಎಲ್ಲ ಕೂಡ ಇನ್ನ 100 ಜನಕ್ಕೆ ಉದ್ಯೋಗವನ್ನು ಕೊಟ್ಟು ನಿಮ್ಮ ಹೆಸರು ಕೂಡ ಇರಲಿ. ಬಟ್ ಟ್ರಸ್ಟ್ ಇದೆಯಲ್ಲ, ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆನ ಸಮಾಜದಲ್ಲಿ ನೀವು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಇಷ್ಟು ಮಾತ್ರ ನಿಮ್ಮೊಬ್ಬ ಸ್ನೇಹಿತನಾಗಿ, ತಮ್ಮನಾಗಿ, ಅಣ್ಣನಾಗಿ 2 ಕಿವಿ ಮಾತನ್ನ ಹೇಳ್ತೀನಿ. ಕೆಲವ್ರಿಗೆ ತಮಾಷೆ ಕಾಣ್ಬೋದು, ಕೆಲವರು ನಿಜ ಇರ್ಬೋದು, ಕೆಲವ್ರಿಗೆ ಬೇರೆ ತರ ಭಾವನೆ ಇರ್ಬೋದು. ನನಗೆ ಗೊತ್ತಿದ್ದನ್ನ ನನ್ನ ಅನುಭವನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ.